ಯುವತಿಗೆ ಲಿಫ್ಟ್ ನೀಡಿದ ಯುವಕನ ಮೇಲೆ ಹಲ್ಲೆ, ಅನೈತಿಕ ಪೊಲೀಸ್ಗಿರಿ ಆರೋಪ. ನಗರದ ಎಂಬಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಯುವಕನೊಬ್ಬನಿಗೆ ಲಿಫ್ಟ್ ನೀಡಿದ್ದಕ್ಕೆ ಹಲ್ಲೆ ನಡೆಸಿದ ಘಟನೆ ದಾಖಲಾಗಿದ್ದು, ಆರೋಪಿಗಳ ವಿರುದ್ಧ ಅನೈತಿಕ ಪೊಲೀಸ್ಗಿರಿ ನಡೆಸಿದ ಆರೋಪದಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಯ ವಿವರವಂತೆ ಬೈಲಪ್ಪ ಎಂಬ ಯುವಕ ಶಹಾಬಾದಿ ಪ್ರದೇಶದಲ್ಲಿರುವ ಆಸ್ಪತ್ರೆಯೊಂದರಲ್ಲಿ ನರ್ಸಿಂಗ್ ಸ್ಟಾಫ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ಯುವತಿಯೊಬ್ಬಳಿಗೆ ಬೈಕ್ನಲ್ಲಿ ಡ್ರಾಪ್ ನೀಡುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಯುವತಿ ಕೂಡ ಶಹಾಬಾದಿ ಆಸ್ಪತ್ರೆಯಲ್ಲಿಯೇ ಕೆಲಸ ಮಾಡುತ್ತಿದ್ದು, ಆ ದಿನ ಸಂಜೆ ಆಟೋ ಸಿಗದ ಕಾರಣ ಬೈಲಪ್ಪನಿಗೆ ಲಿಫ್ಟ್ ನೀಡುವಂತೆ ವಿನಂತಿಸಿದ್ದ. ಅವರಿಬ್ಬರು ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿದ್ದಾಗ ಕೆಲ ಅನಾಮಿಕ ವ್ಯಕ್ತಿಗಳು ಬೈಕನ್ನ ಅಡ್ಡಗಟ್ಟಿ ಯುವಕನಿಗೆ ಹಲ್ಲೆ ನಡೆಸಿದ್ದಾರೆ ಎಂದು ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದುಬಂದಿದೆ. ಈ ವೇಳೆ ಹಲ್ಲೆ ನಡೆಸಿದ ವ್ಯಕ್ತಿಗಳು ಅವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಪ್ರಶ್ನಿಸಿ ತೀರ್ಪುಗಾರರಾಗಿ ಇರಿಸಿ ಯುವಕನನ್ನ ಮರ್ಯಾದೆಹೀನವಾಗಿ ಪ್ರಶ್ನಿಸಿ ಹಲ್ಲೆ ನಡೆಸಿರುವುದು ತಿಳಿದುಬಂದಿದೆ. ಈ ಘಟನೆ ಸಂಬಂಧಿಸಿ ಬೈಲಪ್ಪ ಎಂಬುವವರು ಎಂಬಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಆರೋಪಿ ವ್ಯಕ್ತಿಗಳ ವಿರುದ್ಧ ಅನೈತಿಕ ಪೊಲೀಸ್ಗಿರಿ ಹಾಗೂ ದೌರ್ಜನ್ಯ ಆರೋಪಗಳಡಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಸ್ಥಳೀಯ ನಾಗರಿಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಈ ಘಟನೆಯ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು, ಸಾಮಾನ್ಯವಾಗಿ ಪರಿಚಿತರಾದವರು ಸಹಾಯ ಮಾಡುವ ಸಂದರ್ಭ ಇಂಥ ಅನೈತಿಕ ಹಸ್ತಕ್ಷೇಪಗಳು ಯುವಕ ಯುವತಿಯ ಗೌರವ ಹಾಗೂ ಭದ್ರತೆಗೆ ಬೆದರಿಕೆಯಾಗಿ ಮಾರ್ಪಡುತ್ತವೆ. ಈ ಕುರಿತು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಈ ಕುರಿತು ವ್ಯಾಪಕ ತನಿಖೆ ನಡೆಸುತ್ತಿದ್ದರೂ ಈ ಘಟನೆ ಮಹತ್ವದ ಸಮಾಜ ಚಿಂತನೆಯ ವಿಷಯವಾಗಿ ಗುರುತಿಸಲಾಗಿದೆ. ಎರಡೂವರೆಗೆ ನಮ್ಮ ಡ್ಯೂಟಿ ಮುಗಿತು ಸರ್. ಎರಡು ಮುಗಿಬಿಟ್ಟು ಸಿಸ್ಟರ್ ಅರ್ಜೆಂಟ್ ಅಂದ್ರೆ ರೂಮ್ ಮನೆತನ ಬಿಟ್ಟು ಅಂತಂದ್ರೆ ಸರ್ ಅವರು ಯಾರು ಸಿಸ್ಟರ್ ನಫೀಜಾ ಸಿಸ್ಟರ್ ಕೆಲಸ ಮಾಡ್ತಾರೆ. ನಮ್ಗೆ 3 months ಮಾಡ್ತೀವಿ ಸರ್ ಡ್ಯೂಟಿ. ಅವರು ಮುಸ್ಲಿಂ ಹುಡುಗರು ಬಂದು ನೀವು ಲವ್ ಮಾಡ್ತೀನಿ ಹಿಂಗೆ ಹೇಳಿ ಹೊಡೆದಾರ ಸರ್. ನಾನು ಒಬ್ಬನಿಗೆ ಕೈಲೇ ಹೊಡೆದಾರ ಸರ್. ಇಲ್ಲಿ ಕಾಲಿಗೆ ಕಟ್ಗಿಲೆ ಹೊಡೆದಾರ ಸರ್. ಅವ್ರಿಗೆ ಅಲ್ಲೇ ಬಿಡಿಸಿ ನಾನು ಬೇರೆ ಕಡೆಗೆ ಆ ಕಡೆ ಕರ್ಕೊಂಡು ಹೋಗಿ ಮತ್ತೆ ಹೊಡೆದಾರ ಸರ್. ಹೊಡೆದು ಅಮೌಂಟ್ ಎಲ್ಲ ಕಸ್ಕೊಂಡ್ರು ಸರ್. ಮುಂದೆ ಹೋದ್ಮೇಲೆ ಸರ್ ಅದು ಅಲ್ಕರೀಮ್ ಕಾಲೇಜ್ ಬಲ್ಲಿ ಸರ್. ಅಲ್ಲಿ ಹೊಡೆದು ಮತ್ತೆ ಮುಂದೆ ಅಲ್ಲಿ ಒಳಗೆ ಸಂಧಿ ಒಳಗೆ ಅಲ್ಲಿ ಕರ್ಕೊಂಡು ಹೋಗ್ರಿ ಸರ್. ಅಷ್ಟು ಗೊತ್ತಿಲ್ಲ ಸರ್ ನನಗೆ. ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಹೊಡೆದಕ್ಕೆ ಮತ್ತು ಅಮೌಂಟ್ ಕರ್ಕೊಂಡು ಬಿಟ್ಟರು ಸರ್. ಗಾಡಿ ಕೊಟ್ಟು ನೀವು ಅದ್ಮೇಲೆ ಹೊಂಟಿದ್ರಿ ಸರ್. ನಾ ಗಾಡಿ ಮೇಲೆ ಹೊಂಟಿವಿ ಸರ್. 2 wheeler ಅವ್ರ ಮೇಲೆ ಅವ್ರು ಯಾವ ಗಾಡಿ ಹೊಡೆದವ್ರು ಸರ್? ಹಾಂ ಸರ್, 2 wheeler ಗಾಡಿ ಇದ್ದವು ಸರ್. ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದ್ರೆ? ಹಾಂ ಸರ್, ಫಾಲೋ ಮಾಡ್ಕೊಂಡು ಬಂದು ಹೊಡೆದ್ರು. ಏನಂದ್ರೆ ಎದುರಿಸಿಲ್ಲ ಅಂತ ಯಾಕೆ ಹೊಡ್ಲತ್ತಿ ಅಂತ ಹೇಳಿ ನಾ ಕೇಳೀನಿ ಸರ್. ನಮ್ಮ ಸಿಸ್ಟರ್ ಯಾರು ಸರ್ ಹಣ ಹಿಂಗೆ ಹೇಳೀನಿ ಸರ್. ಹೇಳೋದು ಕೇಳಿದೆ ಸರ್. ಕೇಳಿಲ್ಲ ಹಂಗೆ ಮುಸ್ಲಿಂ ಹುಡುಗಿ ಕರ್ಕೊಂಡು ಹೊಂಟೀನಿ ಅಂತೇಳಿ ಹೊಡೆದಾರ ಸರ್. ಅಷ್ಟಂದು ಹೊಡೆದ್ರು. ಅಲ್ಲೇ ನಿಮ್ಗೆ ಬಿಟ್ಟು ಹೋದ್ರೆ ಅಥವಾ ಏನೇನು ಮಾಡಿದ್ರೆ? ಇಲ್ಲ ಸರ್, ನಾನು ಕರ್ಕೊಂಡು ಹೋಗಿರಿ ಸರ್. ನನಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಹೊಡೆದಾರ ಸರ್. ನನಗೆ ಅಲ್ಲಿ ಹೊಡೆದು ಆಮೇಲೆ ಅಮೌಂಟ್ ಅದು ಕಸ್ಕೊಂಡು ಚೈನ್ ಕಸ್ಕೊಂಡ್ರು ಸರ್. ಕಸ್ಕೊಂಡ್ಕೆ ಆಮೇಲೆ ಬಿಟ್ಟರು ಸರ್. ಅಲ್ಲೇ ಬಿಟ್ಟರು ಸರ್. ನೀವು ಹೆಂಗೆ ಬಂದ್ರಿ? ಬೈಕ್ ಸರ್ ಹಂಗೆ ಒಂದು ಸ್ವಲ್ಪ ಇದು ಮಾಡ್ಕೊತ ಬಂದೇವೆ ಸರ್. ನೀವೇ ಬಂದ್ರೆ ಬೈಕ್ ಮೇಲೆ? ಹಾಂ ಸರ್. ಎಲ್ಲಿಗೆ ಹಾಸ್ಪಿಟಲ್ ಬಂದ್ರಿ? ನಮ್ಮ ಬ್ರದರ್ ಅಲ್ಲೇ ಇದ್ರು ಬಂದು ಸರ್. ಆ ಕಡೆದಿಂದ ಹಾಸ್ಪಿಟ್ಲಿಗೆ ಇಲ್ಲೇ ಕರ್ಕೊಂಡು ಹೋದ್ರು ಸರ್. ಆ ಹುಡುಗಿ ಏನು ಹೇಳಿಲ್ಲ ಆ ಥರ ಏನಿಲ್ಲ? ಹಾಂ ಸರ್, ಹೇಳ್ಯಾರ ಸರ್ ಅವ್ರಿಗೆ. ಬ್ರದರ್ ಹೇಳ್ಯಾರ ಸರ್. ಅವ್ರಿಗೆ ಕೇಳಿದ್ರು ಸರ್. ಅವ್ರಿಗೆ ಅಲ್ಲೇ ಬಿಟ್ಟು ನನ್ನ ಕರ್ಕೊಂಡು ಅವರೆಲ್ಲ ಇದು ಮಾಡಿದ್ರು ಕೇಳಿಲ್ಲ? ಹಾಂ ಹೊಡೆದಾರ ಸರ್. ಬೈಲಪ್ಪ ಸರ್.